ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಕಳೆದ 2 ದಿನಗಳ ಹಿಂದೆ ಅಂದರೆ ಏಪ್ರಿಲ್ 22ರಂದು ಜಮ್ಮು ಕಾಶ್ಮೀರದ ಪಾಲೇಗಾಂವ್ ಬಳಿ ನಡೆದಂಥ ಒಂದು ಭೀಕರ ಈ ಶೂಟೌಟ್ ಪ್ರಕರಣ ಇದೆಯಲ್ಲ, ಪಾಕಿಸ್ತಾನ ಪ್ರಚೋದಿತ ಭಯೋತ್ಪಾದಕರಿಂದ ಬರೋಬ್ಬರಿ 26 ಜನರ ಮಾರಣ ಹೋಮ ಆಯ್ತಲ್ಲ. ಅದಾದ ನಂತರ ಭಾರತ ಮತ್ತು ಪಾಕಿಸ್ತಾನದ ರಾಜತಾಂತ್ರಿಕ ವ್ಯವಸ್ಥೆಯಲ್ಲಿ ತುಂಬ ಹದಗೆಡ್ತು. ಇಡೀ ವಿಶ್ವವೇ ಭಾರತ ಪರವಾಗಿ ನಿಂತಿತು. ಜೊತೆಗೆ 26 ಕುಟುಂಬಗಳು ತಮ್ಮವರನ್ನ ಕಳೆದುಕೊಂಡು ಕಣ್ಣೀರಲ್ಲಿ ಮುಳುಗ್ತಾ ಇದ್ವು. ಇದರಿಂದ ರೊಚ್ಚಿಗೆದ್ದಂಥ ಭಾರತದ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿ ಅವರು ಪಾಕಿಸ್ತಾನದ ಮೇಲೆ ಒತ್ತಡವನ್ನು ಹೇರ್ತಾನೆ ಇದ್ರು. ಜೊತೆಗೆ ಯಾವ ಮಾತಿಗೂ ಬಗ್ಗದ, ಯಾವ ಒಂದು ಸಂದೇಶಕ್ಕೂ ಬಗ್ಗದ ಪಾಕಿಸ್ತಾನಕ್ಕೆ ನೇರವಾಗಿ ಅಟ್ಯಾಕ್ ಮಾಡಲೇಬೇಕು, ಪಾಕಿಸ್ತಾನದ ಆರ್ಥಿಕ ವ್ಯವಸ್ಥೆಯನ್ನು ಹದಗೆಡಿಸಲೇಬೇಕು ಅನ್ನೋ ದೃಷ್ಟಿಯಲ್ಲಿ 1960ರಲ್ಲಿ ಆದಂತಹ ಸಿಂಧು ಒಪ್ಪಂದವನ್ನು ರದ್ದು ಮಾಡಿಬಿಡ್ತು. ಅದಾದ ನಂತರ ಮತ್ತೊಂದು ಒಪ್ಪಂದ ಸ್ವತಃ ಪಾಕಿಸ್ತಾನವೇ ರದ್ದು ಮಾಡ್ಕೊಂಡು ಬಿಟ್ಟಿದೆ. ಇದರಿಂದ ಭಾರತಕ್ಕೆ ಒಂದು ರಾಜತಾಂತ್ರಿಕ ಗೆಲುವಾಗಿದೆ. ಹಾಗಾದ್ರೆ ಪಾಕಿಸ್ತಾನ ಮಾಡಿದಂತ ಎಡವಟ್ಟು ಏನು? ಆ ಪಾಕಿಸ್ತಾನ ಮಾಡಿದ ಎಡವಟ್ಟಿನಿಂದ ಈಗ ಭಾರತ ನೇರವಾಗಿ POK ಮೇಲೆ ಯುದ್ಧವನ್ನ ಮಾಡಬಹುದು. ಯಾವುದೇ ಸಾಕ್ಷಿ ಬೇಡ, ಯಾವುದೇ ಎವಿಡೆನ್ಸ್ ಬೇಡ, ಯಾವುದೇ ಬೇರೆ ದೇಶಗಳನ್ನು ಒಪ್ಪಿಸುವ ಅಗತ್ಯವೂ ಇಲ್ಲ. ಅಂತ ಒಂದು ಎಡವಟ್ಟನ್ನ ಪಾಕಿಸ್ತಾನ ತನ್ನ ಬುಡಕ್ಕೆ ತಾನೇ ಕಲ್ಲನ್ನು ಹಾಕೊಂಡು ದೊಡ್ಡ ಎಡವಟ್ಟನ್ನು ಮಾಡ್ಕೊಂಡು ಬಿಟ್ಟಿದೆ. ಹಾಗಾದ್ರೆ ಪಾಕಿಸ್ತಾನ ಮಾಡಿದಂತ ಎಡವಟ್ಟೇನು? ಅದರಿಂದ ಭಾರತಕ್ಕೆ ಆಗುವಂತ ದೊಡ್ಡ ಲಾಭ ಏನು? ಭಾರತ ಈ ಲಾಭದಿಂದ ಇವತ್ತು ರಾತ್ರಿಯೇ POK ಮೇಲೆ ಅಟ್ಯಾಕ್ ಮಾಡುತ್ತಾ? ಅಟ್ಯಾಕ್ ಮಾಡಿದ್ರು ಯಾವುದಾದ್ರೂ ತೊಂದರೆ ಆಗದಂತೆ ಈ ಭಯೋತ್ಪಾದಕರ ಶೆಲ್ಟರ್ ಮಾಡಿ ಅಟ್ಯಾಕ್ ಮಾಡಿ ಇಡೀ ವಿಶ್ವವನ್ನ ಗೆಲ್ಲುತ್ತಾ? ಹಾಗಾದ್ರೆ ಪಾಕಿಸ್ತಾನ ಮಾಡಿದ ಎಡವಟ್ಟೇನು? ಮೋದಿ ಅವರು ಇವತ್ತೇ POK ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಆದೇಶವನ್ನು ಕೊಡ್ತಾರ ಸೈನ್ಯಕ್ಕೆ? ಇವೆಲ್ಲವನ್ನು ನೋಡೋಣ. ಇದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಕಾಮೆಂಟ್ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಕಳೆದ 2 ದಿನಗಳ ಹಿಂದೆ ಏಪ್ರಿಲ್ 22ರಂದು ಜಮ್ಮು ಕಾಶ್ಮೀರದ ಅನಂತನಾಗ್ ಜಿಲ್ಲೆಯ ಪಾಲೇಗಾಂವ್ ಬಳಿ ನಡೆದಂತ ಒಂದು ಶೂಟೌಟ್ ಪ್ರಕರಣ ಇದೆಯಲ್ಲ, ಹಿಂದೂಗಳನ್ನು ಎಳೆದು ತಂದು ಹೆಸರು ಕೇಳಿ ಒಬ್ಬೊಬ್ಬರ ತಲೆಗೆ ಗುಂಡು ಹಾಕಿ ಬರೋಬ್ಬರಿ 22 ಜನರ ಮಾರಣ ಹೋಮವನ್ನು ಮಾಡಿದ್ರು ಪಾಕಿಸ್ತಾನ ಸ್ಪಾನ್ಸರ್ಡ್ ಭಯೋತ್ಪಾದಕರು. ಎಲ್ಲಾ ಭಯೋತ್ಪಾದನೆಗೂ ಕೂಡ ಪಾಕಿಸ್ತಾನದ ಒಂದು ನೆರವು ಇದ್ದೇ ಇರುತ್ತೆ. ನೆರವು ಇಲ್ಲ ಅಂದಿದ್ರೆ ಅವರು ಭಾರತದ ಗಡಿಯನ್ನ ನುಸುಳಿ ಭಾರತವನ್ನ ತಲುಪಿ, ಅದರಲ್ಲೂ ಜಮ್ಮು ಕಾಶ್ಮೀರದಂತ ಕಣಿವೆ ರಾಜ್ಯವನ್ನ ತಲುಪಿ ಅಲ್ಲಿಂದ ಪ್ರವಾಸಿಗರ ಮೇಲೆ ಅಟ್ಯಾಕ್ ಮಾಡಿ 26 ಜನರ ಹತ್ಯೆಯನ್ನ ಮಾಡ್ಲಿಕ್ಕೆ ಅವ್ರ ಸಾಧ್ಯನೇ ಆಗ್ತಾ ಇರಲಿಲ್ಲ. ಓಕೆ, ಪಾಕಿಸ್ತಾನ ಮಾಡಿಲ್ಲ ಅಂದ್ರೂ ಕೂಡ ಪಾಕಿಸ್ತಾನದ ಕಡೆಯಿಂದ ಒಂದೇ ಒಂದು ಶ್ರದ್ಧಾಂಜಲಿಯಾಗ್ಲಿ, ಪಾಪ ಪ್ರಜ್ಞೆಯ ಮಾತನ್ನ ಆಡ್ಲೇ ಇಲ್ಲ. ಭಾರತ ಯಾವಾಗ ಇದನ್ನು ಆಕ್ರೋಶಗೊಂಡು ಸಿಂಧೂ ನದಿಯ ಒಪ್ಪಂದವನ್ನ ಮುರಿದಾಕ್ತಲ್ಲ, ಆವಾಗಲೂ ಕೂಡ ಭಾರತ ಇಲ್ಲ, ನಾವು ಮಾಡಿಲ್ಲ, ನಾವು ಭಾರತ ಮೇಲೆ ಅಟ್ಯಾಕ್ ಮಾಡಿಲ್ಲ, ಬನ್ನಿ ಮಾತಾಡೋಣ, ತಟಸ್ಥ ಸ್ಥಳದಲ್ಲಿ ದುಬೈ ಆಗಿರ್ಬೋದು ಅಥವಾ ಬೇರೆ ಜಾಗದಲ್ಲಿ ನಾವು ಇಬ್ರು ಕೂತ್ ಮಾತಾಡೋಣ, ನಾವು ಯಾವುದೇ ಕಾರಣಕ್ಕೂ ಕೂಡ ಭಾರತ ಮೇಲೆ ಅಟ್ಯಾಕ್ ಮಾಡುವಂತ ಪ್ರಚೋದನೆಯನ್ನು ಮಾಡಿಲ್ಲ ಎನ್ನುವ ಒಂದು ಹೇಳಿಕೆ ಕೂಡ ಪಾಕಿಸ್ತಾನ ಕೊಡ್ಲಿಲ್ಲ. ಅದರಿಂದ ರೊಚ್ಚಿಗೆದ್ದಂತ ಭಾರತ ಸಿಂಧು ಒಪ್ಪಂದವನ್ನು 1960ರಲ್ಲಿ ನೆಹರು ಮತ್ತು ಆಗಿನ ಪಾಕಿಸ್ತಾನ ಪ್ರಧಾನಿಯ ಜೊತೆ ಆದಂತ ಒಂದು ಒಪ್ಪಂದ ಇದೆಯಲ್ಲ, ಆ ಒಪ್ಪಂದವನ್ನು ಕೂಡ ರದ್ದು ಮಾಡಿ ಇಡೀ ಪಾಕಿಸ್ತಾನದ ಆರ್ಥಿಕ ವ್ಯವಸ್ಥೆಯನ್ನು ಹದಗೆಡಿಸುವ ನಿಟ್ಟಿನಲ್ಲಿ ದೊಡ್ಡದಾದಂತಹ ಒಂದು ಕ್ರಮವನ್ನು ಕೈಗೊಳ್ತು. ಇದರಿಂದ ರೊಚ್ಚಿಗೆದ್ದಂತ ಪಾಕಿಸ್ತಾನ ಮಾಡಬಾರದು ಎಡವಟ್ಟನ್ನು ಮಾಡಿಬಿಡ್ತು. ಅದೇ ಈಗ ಮುಖ್ಯವಾಗಿದ್ದು. ನೋಡಿ, ಭಾರತ 1960ರಲ್ಲಿ ಆದಂತಹ ಸಿಂಧು ರಿವರ್ ಒಪ್ಪಂದ ಇದೆಯಲ್ಲ, ಅದನ್ನ ರದ್ದುಗೊಳಿಸಿತು. ಇನ್ಮುಂದೆ ಯಾವುದೇ ಕಾರಣಕ್ಕೂ ನಾವು ಕೈಲಾಸ ಪರ್ವತದಲ್ಲಿ ಹುಟ್ಟಿ ಭಾರತದಾದ್ಯಂತ ಚಲಿಸಿ ಹರಿದು ಪಾಕಿಸ್ತಾನದ ಕಡೆಗೆ ಹೋದಂತ ಈ ವಾಯುವ್ಯ ಕಡೆಗೆ ತನ್ನ ದಾರಿಯನ್ನು ಕಂಡುಕೊಂಡಂತ ಸಿಂಧು ನದಿಯ ಹರಿವನ್ನ ತಾನು ಭಾರತದಲ್ಲಿ ನಿಲ್ಲಿಸ್ತೇನೆ, ಯಾವುದೇ ಕಾರಣಕ್ಕೂ ಪಾಕಿಸ್ತಾನದ ಭೂಮಿಗೆ ನಮ್ಮ ನದಿಯನ್ನ ಬಿಡೋದಲ್ಲಿ ಏನ್ ಬೇಕಾದ್ರೂ ಮಾಡ್ಕೊಂಡು ಹೋಗಿ ಎನ್ನುವ ಒಂದು ಖಡಕ್ ನಿರ್ಧಾರವನ್ನು ಕೈಗೊಳ್ತಲ್ಲ, ಅದು ಪಾಕಿಸ್ತಾನದ ಆರ್ಥಿಕ ವ್ಯವಸ್ಥೆಯನ್ನ ಬುಡ ಮೇಲು ಮಾಡುವಂತ ಒಂದು ಸ್ಥಿತಿಗೆ ತಲುಪಿಸ್ಬಿಡ್ತು. ಸರಿಸುಮಾರು 70ರಿಂದ 80% ಆ ನೀರು ಪಾಕಿಸ್ತಾನಕ್ಕೆ ಯೂಸ್ ಆಗ್ತಿತ್ತು. ಪಾಕಿಸ್ತಾನದ ಭತ್ತದ ಬೆಳೆಗೆ ಸಿಂಧು ನದಿಯ ನೀರೇ ಜೀವಾಳವಾಗಿತ್ತು. ಅದರಿಂದ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಈಗ ಬೀದಿಗೆ ಬೀಳುವಂತ ಚಾನ್ಸಸ್ ಇದೆ. ಜೊತೆಗೆ ಪಾಕಿಸ್ತಾನ ಜನರಿಗೆ ಊಟ ಮಾಡ್ಲಿಕ್ಕೆ ಅನ್ನವೂ ಸಿಗದಂತ ಪರಿಸ್ಥಿತಿ ಇದೀಗ ನಿರ್ಮಾಣವಾಗಿದೆ. ಆದರೂ ಕೂಡ ಪಾಕಿಸ್ತಾನ ಬುದ್ಧಿ ಕಲಿಯಲಿಲ್ಲ, ಕ್ಷಮೆ ಯಾಚಿಸುವಂತ ಗೋಜಿಗೆ ಹೋಗಲಿಲ್ಲ. ಇಲ್ಲ, ನಾವು ಮಾಡಿದ ತಪ್ಪಲ್ಲ, ಭಯೋತ್ಪಾದಕರು ಮಾಡಿದ ತಪ್ಪು, ಅದಕ್ಕೂ ನಮಗೆ ಸಂಬಂಧವೇ ಇಲ್ಲ, ನೀವು ಮಾತಾಡೋಣ, ಬನ್ನಿ ಇದನ್ನು ಮರುಪರಿಶೀಲನೆ ಮಾಡೋಣ, ನಾವು ಕೂಡ ಉಗ್ರವಾದಿಗಳ ವಿರುದ್ಧ ಹೋರಾಡ್ತೇವೆ ಅನ್ನುವಂತ ಮಾತು ಆಡ್ಲೇ ಇಲ್ಲ. ಜೊತೆಗೆ ಯಾವಾಗ 1966 ಒಪ್ಪಂದವನ್ನ ರದ್ದುಗೊಳಿಸ್ತಲ್ಲ ಭಾರತ, ಅದಕ್ಕೆ ಪ್ರತಿಕಾರ ಮತ್ತೆ ನಾವು ಕೂಡ ಸೆಟ್ ಹೊಡಿತೇವೆ ಎಂಬ ದೃಷ್ಟಿಯಲ್ಲಿ 1972ರಲ್ಲಿ ಇಂದಿರಾ ಗಾಂಧಿ ಮತ್ತು ಆಗಿನ ಪಾಕಿಸ್ತಾನ ಪ್ರಧಾನಿ ಅವರನ್ನು ಒಪ್ಪಂದ ಮಾಡ್ಕೊಳ್ತಾರೆ. ಅದೇನೆಂದ್ರೆ ಭಾರತ ಪಾಕಿಸ್ತಾನ
ಗಡಿಯಲ್ಲಿ ಪದೇ ಪದೇ ಹೋರಾಟ ಮಾಡೋದು ಬೇಡ, ಯುದ್ಧ ಮಾಡೋದು ಬೇಡ. ಅದರಿಂದ ಎರಡು ದೇಶಗಳ ಸೈನಿಕರು ಸಾವನ್ನಪ್ತಾರೆ, ಹುತಾತ್ಮರಾಗ್ತಾರೆ. ಹಾಗಾಗಿ ನಮ್ಮ ಗಡಿ ವಿವಾದವನ್ನ, ನಮ್ಮ ಗಡಿ ರೇಖೆ ವಿವಾದವನ್ನು ನಾವೇ ಕೂತು ಬಗೆಹರಿಸೋಣ ಎನ್ನುವ ನಿಟ್ಟಿನಲ್ಲಿ ಸಿಮ್ಲಾ ಒಪ್ಪಂದವನ್ನು 1972 ಜುಲೈ 2 ಮಾಡಿರ್ತಾರೆ. ಅದು ಕೂಡ ಅನೇಕ ಕಾರಣಗಳಿಗಾಗಿ ಒಮ್ಮೊಮ್ಮೆ ಕಾರ್ಗಿಲ್ ಯುದ್ಧ ಆದಾಗಲೂ ಕೂಡ ಪಾಕಿಸ್ತಾನದ ಸೈನಿಕರು ಭಾರತಕ್ಕೆ ನುಗ್ಗಿ ಅಟ್ಯಾಕ್ ಮಾಡಿದಾಗ ಆಗಲೂ ಕೂಡ ಸಿಮ್ಲಾ ಒಪ್ಪಂದವನ್ನು ಮುರಿದಿದ್ರು ಪಾಕಿಸ್ತಾನದವರು. ಸಿಮ್ಲಾ ಒಪ್ಪಂದ ಯಾಕಾಯ್ತು ಅನ್ನೋದೇ ದೊಡ್ಡ ಕತೆ. ಆಗಿನ ಪ್ರಧಾನಿ ಇಂದಿರಾ ಗಾಂಧಿ ಮತ್ತು ಪಾಕಿಸ್ತಾನದ ಪ್ರಧಾನಿಯವರು ಮಾಡಿಕೊಂಡಂತ ಒಂದು ಒಪ್ಪಂದ ಇದೆಯಲ್ಲ, ಅದು ಕೂಡ ದೊಡ್ಡ ಹಿನ್ನಡೆಗೆ ಕಾರಣವಾಯಿತು. ಮತ್ತು ಏನಾದರೂ ಗಡಿ ರೇಖೆಯನ್ನು ಉಲ್ಲಂಘನೆ ಮಾಡಿದ್ರೆ ಅದು ವಿಶ್ವ ಸಂಸ್ಥೆಗೆ ಹೋಗ್ತಾ ಇತ್ತು, ವಿಶ್ವ ಬ್ಯಾಂಕಿಗೆ ಹೋಗ್ತಾ ಇತ್ತು. ನೋಡಿ ಏನಾಗ್ತಿತ್ತು ಅಂದ್ರೆ ಪದೇ ಪದೇ ಪಾಕಿಸ್ತಾನ ಗಡಿಯನ್ನ ನುಗ್ಗಿ ಅವರು ಸೈನಿಕರು ಎಷ್ಟು ಕಳಿಸ್ತಿದ್ರು ಗೊತ್ತಿಲ್ಲ, ಆದ್ರೆ ಭಯೋತ್ಪಾದಕರನ್ನ ಕಳಿಸ್ತಾ ಇದ್ರು. ಕೊನೆಗೆ ಹೇಳ್ತಿದ್ರು ಇಲ್ಲ ನಾವು ಗಡಿ ರೇಖೆಯನ್ನು ಉಲ್ಲಂಘನೆ ಮಾಡಿಲ್ಲ, ಅವರು ಉಗ್ರವಾದಿಗಳು ಅಂತ ಎನ್ನುವ ಸ್ಟೇಟ್ಮೆಂಟ್ ಕೊಡ್ತಾ ಇತ್ತು. ಇದರಿಂದ ರೊಚ್ಚಿಗಿದ್ದಂತ ಭಾರತ ಟೈಮ್ಗೆ ಕಾಯ್ತಾ ಇತ್ತು. ಆದ್ರೂ ಕೂಡ ಯಾವುದೇ ದೊಡ್ಡ ಅನಾಹುತವನ್ನ ಮಾಡುವ ನಿಟ್ಟಿನಲ್ಲಿ ಭಾರತ ಕ್ರಮವನ್ನು ಕೈಗೊಂಡಿರಲಿಲ್ಲ. ಯಾಕಂದ್ರೆ ಯಾವ್ದಾದ್ರು ಒಂದು ಅಟ್ಯಾಕ್ ಮಾಡಿದಾಗ ಭಯೋತ್ಪಾದಕರು ಎಷ್ಟು ಸಾಯ್ತಾರೆ ಗೊತ್ತಿಲ್ಲ, ಆದ್ರೆ ಅವರ ಜೊತೆಗೆ ಸಾಮಾನ್ಯ ಮನುಷ್ಯರು ಸಾಯ್ತಾರೆ, ಮಕ್ಕಳು ಸಾಯ್ತಾರೆ, ವೃದ್ಧರು ಸಾಯ್ತಾರೆ, ಸಾಮಾನ್ಯ ಅಂದ್ರೆ ಮುಗ್ಧರು ಸಾಯ್ತಾರೆ ಅನ್ನೋ ದೃಷ್ಟಿಯಲ್ಲಿ ನೇರವಾಗಿ ಭಯೋತ್ಪಾದಕರನ್ನೇ ಗುರಿಯಾಗಿಸಿಕೊಂಡು ಮಾಡ್ತಾ ಇದ್ದಂತ ಈ ಹಿಂದೆ ದಾಳಿ ಆಗಿತ್ತಲ್ಲ, ಅಂದ್ರೆ ಬಾಲಾಕೋಟ್ ದಾಳಿಯಲ್ಲೂ ಕೂಡ ಯಶಸ್ಸನ್ನು ಕಂಡಿತ್ತು. ಆದ್ರೆ ಅದಾದ ನಂತರ ಪದೇ ಪದೇ ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡುವಂತ ಗೋಜಿಗೆ ಹೋಗಿರ್ಲಿಲ್ಲ. ಯಾಕಂದ್ರೆ ಒಂದು ಅಟ್ಯಾಕ್ ಮಾಡಿದ್ರೆ ಅಲ್ಲಿ ಅವರ ಜೊತೆಗೆ ಸಾವಿರಾರು ಜನ ಅಮಾಯಕರು ಸಾಯ್ತಾರೆ ಅನ್ನೋ ದೃಷ್ಟಿಯಲ್ಲಿ. ಆದ್ರೆ ಇದು ಯಾವುದೇ ಕಾರಣಕ್ಕೂ ಬೆಲೆ ಕೊಡದಂತ ಪಾಕಿಸ್ತಾನ ಪದೇ ಪದೇ ಗಡಿ ರೇಖೆಯ ಉಲ್ಲಂಘನೆಯನ್ನು ಮಾಡ್ತಾನೆ ಇತ್ತು. ಆದ್ರೆ ಈಗ ಒಂದು ಹೆಜ್ಜೆ ಮುಂದೋಗಿ ಯಾವಾಗ ಭಾರತ 1960 ಈ ಸಿಂಧು ಒಪ್ಪಂದವನ್ನು ಮುರಿದಾಕ್ತಲ್ಲ, ಅದಾದ ನಂತರ ತಾನೂ ಪ್ರತೀಕಾರವೆಂಬಂತೆ 1972 ಜುಲೈ 2 ಆದಂತ ಒಪ್ಪಂದವನ್ನು ನಾನು ಮುರಿದು ಹಾಕ್ತೇನೆ, ಈಗ ನಮ್ಮ ಮಧ್ಯೆ ಯಾವುದೇ ಗಡಿ ಒಪ್ಪಂದ ಇರುವುದಿಲ್ಲ ಎನ್ನುವ ಸ್ಟೇಟ್ಮೆಂಟ್ ಅನ್ನ ಪಾಕಿಸ್ತಾನದ ಪ್ರಧಾನಮಂತ್ರಿ ಆದಂತ ಶರೀಫ್ ಅವರು ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದರಿಂದ ಯಾರಿಗೆ ಲಾಭ ಆಗುತ್ತೆ ಅನ್ನೋದಕ್ಕಿಂತ ಯಾರಿಗೆ ದೊಡ್ಡ ನಷ್ಟವಾಗುತ್ತೆ ಅನ್ನೋದನ್ನ ಲೆಕ್ಕ ಹಾಕಬೇಕಾಗಿದೆ. ನೋಡಿ, ಭಾರತ ಈ ಎಲ್ಲ ಎವಿಡೆನ್ಸ್ ಅನ್ನು ಇಟ್ಕೊಂಡಿದೆ. ಮೊನ್ನೆ ಆದಂತ ದಾಳಿಯಲ್ಲಿ 26 ಜನರು ಹುತಾತ್ಮರಾಗಿದ್ದಾರೆ. ಆ ಹುತಾತ್ಮರ ಲಿಸ್ಟ್ ಭಾರತ ಹತ್ರ ಇದೆ. ಆ ಹುತಾತ್ಮ ಅಂದ್ರೆ ಆ ದಾಳಿಗೆ ಕಾರಣಕರ್ತರಂತ 3 ಜನರ ರೇಖಾಚಿತ್ರ ಇದೆ ಮತ್ತು 3 ಜನರು ಎಲ್ಲಿಂದವರು, ಯಾವ ಪ್ರದೇಶದವರು, ಅವ್ರ ಹೆಸರು ಕೂಡ ಭಾರತ ಹತ್ರ ಇದೆ. ಹಾಗಾಗಿ ಈ ವಿಶ್ವಸಂಸ್ಥೆ ಮುಂದೆ ನಾನು ಅಟ್ಯಾಕ್ ಮಾಡ್ಲಿಕ್ಕೆ ಯಾವುದೇ ಅಭ್ಯಂತರ ಇಲ್ಲ ಎನ್ನುವಂತ ಸಾಕ್ಷಿಯನ್ನು ಕಲೆಕ್ಟ್ ಮಾಡಿಕೊಂಡು ಈಗಾಗಲೇ POK ಭಾಗ ಮತ್ತು ಕಾಶ್ಮೀರ ಭಾಗದಲ್ಲಿ ಸರಿಸುಮಾರು 20ಕ್ಕೂ ಹೆಚ್ಚು ಭಯೋತ್ಪಾದಕ ಸಂಘಟನೆಗಳು, ಅವರ ಶೆಲ್ಟರ್ಗಳು ಇವೆ ಎನ್ನುವುದನ್ನ ಡ್ರೋನ್ ಮುಖಾಂತರ ಮತ್ತು ಗುಪ್ತಚರ ಮಾಹಿತಿಯ ಮುಖಾಂತರ ಕಲೆಕ್ಟ್ ಮಾಡಿಕೊಂಡಿದೆ. ಇವತ್ತು ಅಥವಾ ನಾಳೆನೂ ಅಟ್ಯಾಕ್ ಮಾಡುವಂತ ಸಂಭವ ಕೂಡ ಇದೆ. ಆದ್ರೆ ಅವಕ್ಕೆಲ್ಲವಕ್ಕೂ ಕೂಡ ಗಡಿ ರೇಖೆ ಉಲ್ಲಂಘನೆ ಆಗತ್ತಾ ಎನ್ನುವ ಒಂದು ಲೆಕ್ಕಾಚಾರದಲ್ಲಿ ಭಾರತ ತಲೆ ಕೆಡಿಸ್ಕೊಂಡಿದ್ರೆ ಅದಕ್ಕೆ ಪೂರಕವೆಂಬಂತೆ ನಾವು ಯುದ್ಧ ಮಾಡ್ಲಿಕ್ಕೆ ರೆಡಿ ಇದ್ದೇವೆ, ನಾವು ಗಡಿ ರೇಖೆಯನ್ನು ಉಲ್ಲಂಘನೆ ಮಾಡ್ತೇವೆ, 1972 ಈ ಸಿಮ್ಲಾ ಒಪ್ಪಂದವನ್ನು ನಾವು ಮುರಿದು ಹಾಕ್ತೇವೆ ಎನ್ನುವ ಒಂದು ಸ್ಟೇಟ್ಮೆಂಟ್ ಇಂದ ಭಾರತ ಈಗ ಹಿರಿಹಿರಿಗ್ತಾ ಇದೆ. ಯಾವುದೇ ಕಾರಣಕ್ಕೂ ಕೂಡ ಇವತ್ತು ನಾಳೆ ಅಥವಾ ನಾಡಿದ್ದು 3-4 ದಿನದ ಒಳಗಡೆ POK ಮೇಲೆ ದೊಡ್ಡದಾದಂತ ಅಟ್ಯಾಕ್ ಆಗುತ್ತೆ. ಪಾಕಿಸ್ತಾನದ ಅನೇಕ ಶೆಲ್ಟರ್ಗಳ ಮೇಲೂ ಕೂಡ ವಾಯುದಾಳಿ ಆಗುವಂತ ಒಂದು ಚಾನ್ಸಸ್ ಈಗ ಭಾರತದ ಕಡೆಯಿಂದ ಸಿಗ್ತಾ ಇದೆ. ರಾಜನಾಥ್ ಸಿಂಗ್ ಅವರ ನೇತೃತ್ವದಲ್ಲಿ ದೊಡ್ಡ ದೊಡ್ಡ ಮೀಟಿಂಗ್ ಆಗ್ತದೆ. ಈಗ ಸರ್ವ ಪಕ್ಷಗಳ ಸಭೆ ಕೂಡ ಆಗ್ತಿದೆ. ಯಾಕಂದ್ರೆ ಯಾವುದೇ ಒಂದು ಅಟ್ಯಾಕ್ ಅನ್ನು ಮಾಡೋಕ್ಕಿಂತ ಮೊದಲು, ಯಾವುದೇ ಒಂದು ದೊಡ್ಡದಾದಂತ ನಿರ್ಣಯವನ್ನು ಕೈಗೊಳ್ಳೋಕ್ಕಿಂತ ಮೊದಲು ಸಾಂಪ್ರದಾಯಿಕವಾಗಿ ಎಲ್ಲಾ ಪಕ್ಷದವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕಾಗುತ್ತೆ. ಯಾವುದೇ ಪಕ್ಷ ಆಡಳಿತದಲ್ಲಿ ಇದ್ರೂ ಕೂಡ ಎಲ್ಲಾ ಪಕ್ಷದವ್ರನ್ನ ಆತ್ಮವಿಶ್ವಾಸಕ್ಕೆ ತೆಗೆದುಕೊಂಡು ಅವರಿಗೆ ಒಂದು ಬ್ರೀಫ್ ಅನ್ನ ಮಾಡಬೇಕಾಗುತ್ತೆ. ನೋಡಿ, ಇಷ್ಟಿಷ್ಟು ಜನ ಹಿಂಗಾಗಿದ್ದಾರೆ, ಇಷ್ಟಿಷ್ಟು ನಾವು ಕ್ರಮವನ್ನು ಕೈಗೊಂಡಿದ್ದೇವೆ. ಹಾಗಾಗಿ ಇಡೀ ಭಾರತದ ಪ್ರಜಾಪ್ರಭುತ್ವದಲ್ಲಿ ಸರ್ವ ಪಕ್ಷಗಳ ಸಭೆ ಎನ್ನುವುದು ಇಡೀ ಭಾರತದ ಪ್ರಜಾಪ್ರಭುತ್ವಕ್ಕೆ ಹಿಡಿದಂತ ಒಂದು ಕೈಗನ್ನಡಿಯಾಗಿದೆ. ಎಲ್ಲರನ್ನೂ ಆತ್ಮವಿಶ್ವಾಸಕ್ಕೆ ತೆಗೆದುಕೊಂಡು, ಎಲ್ಲಾ ಪ್ರದೇಶದ ಪಕ್ಷಗಳನ್ನು ಆತ್ಮವಿಶ್ವಾಸಕ್ಕೆ ತೆಗೆದುಕೊಂಡು ಅವರಿಗೆ ಸಿಂಪಲ್ ಆಗಿ ಬ್ರೀಫ್ ಮಾಡಿ, ನೋಡಿ ನಮ್ಮ ಮೇಲೆ ಇಷ್ಟು ದಿನ ಇವಾಗ ದಾಳಿ ಆಗಿದೆ, ಇಷ್ಟು ಜನ ಸತ್ತಿದ್ದಾರೆ, ನಾವು ಒಂದು ಕ್ರಮವನ್ನು ಕೈಗೊಳ್ತೇವೆ, ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಇರಬೇಕು ಎನ್ನುವ ದೃಷ್ಟಿಯಲ್ಲಿ ಒಂದು ಬ್ರೀಫ್ ಅನ್ನ ಮಾಡ್ತಾರೆ ಸರ್ವ ಪಕ್ಷಗಳ ಸಭೆಯಲ್ಲಿ. ಅದು ರಾಜನಾಥ್ ಸಿಂಗ್ ಅವರ ನೇತೃತ್ವದಲ್ಲಿ ಈಗ ನಡೀತಾ ಇದೆ. ಈ ಎಲ್ಲ ಔಟ್ಪುಟ್ಗಳನ್ನು ಕೂಡ ಒಂದು ಹಂತದಲ್ಲಿ ರಾಷ್ಟ್ರಪತಿಯವರಿಗೂ ಕಳಿಸಿ ಇವತ್ತು ಅಥವಾ ನಾಳೆ ನೈಟ್ ನಲ್ಲಿ ದೊಡ್ಡದಾದಂತಹ ಸರ್ಜಿಕಲ್ ಸ್ಟ್ರೈಕ್ ಅಥವಾ ದೊಡ್ಡದಾದಂತಹ ಒಂದು ವಾಯು ಕ್ಷಿಪಣಿ ಬಿಡುವಂತ ಒಂದು ದೊಡ್ಡದಾದಂತಹ ಸಾಧ್ಯತೆ ಕೂಡ ಇದೆ. ಇವೆಲ್ಲವನ್ನು ನೋಡ್ತಾ ಇದ್ರೆ ಒಂದ್ ಕಡೆ ಪಾಕಿಸ್ತಾನ ಗಡಿ ರೇಖೆಯಿಲ್ಲ ಸಿಮ್ಲಾ ಒಪ್ಪಂದವನ್ನು ಇಟ್ಕೊಂಡಿದ್ರೆ ಭಾರತ ಕೂಡ ಒಂದ್ ಕಡೆ ಯೋಚನೆ ಮಾಡ್ತಿತ್ತೇನು. ಯಾಕಂದ್ರೆ ಪಾಕಿಸ್ತಾನದ ಗಡಿಯನ್ನು ದಾಟಬೇಕಂದ್ರೆ ಒಂದು ಸಿಮ್ಲಾ ಒಪ್ಪಂದ ಎನ್ನುವ ಒಂದು ಸಾಂಪ್ರದಾಯಿಕ ಒಪ್ಪಂದ ಇದೆ ಎನ್ನುವ ಯೋಚನೆ ಮಾಡ್ತಿತ್ತೇನು. ಆದ್ರೆ ಯಾವಾಗ ಪಾಕಿಸ್ತಾನ ಸಿಮ್ಲಾ ಒಪ್ಪಂದವನ್ನು ಮುರಿದು ಹಾಕಿತ್ತು, ಅದು ಸಿಮ್ಲಾ ಒಪ್ಪಂದದಿಂದ ನಾವು ಹಿಂಸರಿದ್ದೇವೆ ಎನ್ನುವ ಒಂದು ಸ್ಟೇಟ್ಮೆಂಟ್ ಕೊಡ್ತಲ್ಲ, ಆಗ ಭಾರತಕ್ಕೆ ಅತ್ಯಂತ ದೊಡ್ಡ ರಾಜತಾಂತ್ರಿಕ ಗೆಲುವಾಯಿತು. ಜೊತೆಗೆ POK ಮೇಲೆ ದಾಳಿ ಮಾಡಲಿಕ್ಕೆ ಅಥವಾ ಭಾರತದ ಗಡಿ ಪ್ರದೇಶವಾದಂತ ಲಾಹೋರ್ ಆಗಿರ್ಬೋದು, ಕರಾಚಿ ಆಗಿರ್ಬೋದು, ಗಿಲ್ಗಿಟ್ ಪಾಕಿಸ್ತಾನ ಆಗಿರ್ಬೋದು, ಈ ಎಲ್ಲ ಗಡಿ ರೇಖೆಗಳ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ, ಗಡಿ ರೇಖೆಯನ್ನು ಮುರಿದು ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡಿ ಈಗ ರಾಜತಾಂತ್ರಿಕ ಗೆಲುವೊಂದು ಸಿಕ್ಕಿದೆ.
ಇವೆಲ್ಲವನ್ನು ನೋಡ್ತಾ ಇದ್ರೆ ಭಾರತ ಏನೋ ಒಂದು ಅಟ್ಯಾಕ್ ಮಾಡಲಿಕ್ಕೆ ಅಥವಾ ಒಂದು ಪ್ಲಾನ್ ಮಾಡಿಕೊಂಡು ತನ್ನ ಸಿಟ್ಟನ್ನು ತೀರಿಸಿಕೊಳ್ಳುವ ನಿಟ್ಟಿನಲ್ಲಿ ಪಾಕಿಸ್ತಾನದ ಆರ್ಥಿಕ ವ್ಯವಸ್ಥೆಯನ್ನು ಹದಗೆಡಿಸಬೇಕು ಎನ್ನುವ ಒಂದು ದೃಷ್ಟಿಯನ್ನು ಇಟ್ಕೊಂಡು ಯಾವಾಗ ನೆಹರು ಮತ್ತು ಆಗಿನ ಪಾಕಿಸ್ತಾನದ ಪ್ರಧಾನಮಂತ್ರಿಯವರ ಒಪ್ಪಂದ ಇದೆಯಲ್ಲ, ಅಂದ್ರೆ ಸಿಂಧು ನದಿಯ ಒಪ್ಪಂದದ ಪ್ರಕಾರ ನಾವು ಇಷ್ಟಿಷ್ಟು ನೀರನ್ನು ಹರಿಸಬೇಕು ಎನ್ನುವ ಒಂದು, ಸಿಂಧು ನದಿಯ ನೀರನ್ನ ಪಾಕಿಸ್ತಾನಕ್ಕೆ ಕೊಡಬೇಕು ಎನ್ನುವ ಒಂದು ಒಪ್ಪಂದವನ್ನು ಮಾಡಲಾಗಿತ್ತಲ್ಲ, ಆ ಒಪ್ಪಂದಕ್ಕೆ ತಿಲಾಂಜಲಿಯನ್ನು ಹಾಡಿದಾಗ ಭಾರತ ನಿನ್ನೆ ತಾನೇ ತಿಲಾಂಜಲಿಯನ್ನು ಹಾಡಿ ಆ ಒಪ್ಪಂದವನ್ನು ರದ್ದು ಮಾಡಿತ್ತು. ಅದಕ್ಕೆ ತಾವು ಪ್ರತಿಕಾರವೆಂಬಂತೆ ಒಂದು ದೊಡ್ಡ ಗೊಂದಲದ ಹೇಳಿಕೆಯನ್ನು ನೀಡಿ ಇದೀಗ 1972ರಲ್ಲಿ ಆದಂತಹ ಸಿಮ್ಲಾ ಒಪ್ಪಂದವನ್ನು ಕೂಡ ನಾನು ಮುರಿದಾಕ್ತೇನೆ ಎನ್ನುವ ಸ್ಟೇಟ್ಮೆಂಟ್ ಕೊಟ್ಟದ್ರಿಂದ ಇದೀಗ ಭಾರತಕ್ಕೆ ಅತ್ಯಂತ ದೊಡ್ಡ ರಾಜತಾಂತ್ರಿಕ ಗೆಲುವಾಗಿದೆ. ಇವತ್ತು ನೈಟ್ ಅಥವಾ ನಾಳೆ ನೈಟ್ ಒಳಗಡೆ ಪಾಕಿಸ್ತಾನದ ಮೇಲೆ ಅಂದ್ರೆ POK ಮೇಲೆ ಅಟ್ಯಾಕ್ ಮಾಡುವಂತ ಎಲ್ಲ ಸಾಧ್ಯತೆ ಕೂಡ ಇದೆ. ಜೊತೆಗೆ ಮೋದಿಯವರು ಕೂಡ ಈಗಾಗಲೇ ಬಿಹಾರದ ಪಾಟ್ನಾದಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಡೀ ಪ್ರಪಂಚಕ್ಕೆ ಅರ್ಥವಾಗುವಂತ ದೃಷ್ಟಿಯಲ್ಲಿ ಇಂಗ್ಲಿಷ್ನಲ್ಲಿ ಮಾತನಾಡದಂತ ಮೋದಿಯವರು ಇದೀಗ ದೊಡ್ಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾವ ಭಯೋತ್ಪಾದಕರಿಗೂ ನಾವು ಸುಮ್ಮನೆ ಬಿಡೋದಿಲ್ಲ, ಜೊತೆಗೆ ಭಯೋತ್ಪಾದನೆಗೆ ಸಪೋರ್ಟ್ ಮಾಡ್ತಿದ್ದಂತ ಬ್ಯಾಕರ್ಸ್ ಇದಾರಲ್ಲ, ಅಂದ್ರೆ ಅವರಿಗೆ ಯಾರು ಪುಷ್ ಮಾಡ್ತಿದ್ರಲ್ಲ, ಭಯೋತ್ಪಾದನೆಗೆ ಪ್ರಚೋದನೆ ಮಾಡ್ತಿದ್ರಲ್ಲ, ಅವರನ್ನು ಕೂಡ ಮಟ್ಟ ಹಾಕಿ, ಅಂದ್ರೆ ಅವರನ್ನ ಮಟ್ಟ ಹಾಕಿ ಹಿಡಿದು ಬಂದು ಅವರನ್ನು ಹೊಡಿತೇವೆ ಎನ್ನುವ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನೀವು ಯಾವಾಗ ಎಲ್ಲಿ ಹೋದ್ರೂ ಕೂಡ ಮೋದಿಯವರ ಒಂದು ಸ್ಪೆಷಾಲಿಟಿ ಇರುತ್ತೆ. ಮೋದಿಯವರು ಅಮೆರಿಕಕ್ಕೆ ಹೋಗ್ಲಿ, ಮೋದಿಯವರು ರಷ್ಯಾಕ್ಕೆ ಹೋಗ್ಲಿ, ಮೋದಿಯವರು ಉಕ್ರೇನ್ಗೆ ಹೋಗ್ಲಿ, ಮೋದಿಯವರು ಪ್ರಪಂಚದ ಯಾವುದೇ ದೇಶಕ್ಕೆ ಹೋದ್ರೂ ಕೂಡ ಅವರು ಹಿಂದಿಯಲ್ಲಿ ಮಾತಾಡ್ತಾರೆ. ಆ ಹಿಂದಿಯ ಮಾತನ್ನ ಆ ಬೇರೆ ದೇಶದ ರಾಷ್ಟ್ರಪತಿಗಳಿಗೆ, ಬೇರೆ ದೇಶದ ಅಧ್ಯಕ್ಷರಿಗೆ ಅರ್ಥವಾಗುವಂತೆ ಅವರು ಇಂಗ್ಲಿಷ್ ಟ್ರಾನ್ಸ್ಲೇಟ್ ಅನ್ನ ಮಾಡ್ತಾರೆ, ಬೇರೆ ಅಂದ್ರೆ ಅಧಿಕಾರಿಗಳು. ಆದ್ರೆ ಇವತ್ತು ಪ್ರಥಮ ಬಾರಿಗೆ ಹಿಂದಿಯಲ್ಲಿ ಮಾತನಾಡ್ತಾ ಇದ್ದಂತ ಮೋದಿ ಅವರು ಅರ್ಧ ಗಂಟೆಗಳು ಕಾಲ ಹೆಚ್ಚು ಹಿಂದಿಯಲ್ಲಿ ಮಾತನಾಡ್ತಾ ಇದ್ದಂತ ಮೋದಿ ಕೆಲವೇ ನಿಮಿಷಗಳ ಕಾಲ, 2 ರಿಂದ 3 ನಿಮಿಷಗಳ ಕಾಲ ಇಡೀ ಪ್ರಪಂಚಕ್ಕೆ ಅರ್ಥವಾಗುವಂತೆ, ಪ್ರಪಂಚಕ್ಕೆ ದೊಡ್ಡ ಸಂದೇಶವನ್ನು ಕೊಡುವಂತೆ ಇಂಗ್ಲಿಷ್ನಲ್ಲಿ ಮಾತಾಡಿದ್ದಾರೆ. ಅಂದ್ರೆ ಪಾಕಿಸ್ತಾನಕ್ಕೂ ಅರ್ಥ ಆಗಬೇಕು, ಇಸ್ರೇಲ್ಗೂ ಅರ್ಥ ಆಗಬೇಕು, ಹಮಾಸ್ ಉಗ್ರವಾದಿಗಳು ಅರ್ಥ ಆಗಬೇಕು, ಜೊತೆಗೆ ಆ ಪಾಕಿಸ್ತಾನವನ್ನ ಪ್ರಚೋದನೆ ಮಾಡ್ತಿದ್ದಂತ, ಪಾಕಿಸ್ತಾನಕ್ಕೆ ಚೂ ಬಿಡ್ತಿದ್ದಂತ ಚೀನಾಕ್ಕೂ ಅರ್ಥ ಆಗಬೇಕು, ಜೊತೆಗೆ ನಮ್ಮ ಬೆಂಬಲಕ್ಕೆ ನಿಂತಂತ ಅಮೆರಿಕ, ಇಸ್ರೇಲ್, ಜೊತೆಗೆ ರಷ್ಯಾಕ್ಕೂ ಕೂಡ, ಉಕ್ರೇನ್ಗೂ ಕೂಡ ನಮ್ಮ ಈ ನಿಲುವು ಅರ್ಥವಾಗಬೇಕು ಅನ್ನೋ ದೃಷ್ಟಿಯಲ್ಲಿ ದೊಡ್ಡ ಸ್ಟೆಪ್ ಇಟ್ಟಂತಿದೆ ಮೋದಿ. ಯಾವಾಗಲೂ ಕೂಡ ಭಾರತ ಸರ್ಕಾರ ಯಾವುದೇ ಇರಲಿ, ಮೋದಿ ಸರ್ಕಾರ ಆಗಿರ್ಬೋದು ಅಥವಾ ಕಾಂಗ್ರೆಸ್ ಸರ್ಕಾರ ಆಗಿರೋದು, ಯಾವುದೇ ಅಧಿಕಾರದಲ್ಲಿದ್ರು ಕೂಡ ಯಾವುದು ಹೇಳಿ ಮಾಡೋದಿಲ್ಲ, ಎಲ್ಲವನ್ನ ಮಾಡಿ ಆಮೇಲೆ ಹೇಳಿ ಎಲ್ಲದಕ್ಕೂ ಉತ್ತರ ಕೊಡುವಂತ ಸಂಪ್ರದಾಯ ಭಾರತದ ಪ್ರಜಾಪ್ರಭುತ್ವದಲ್ಲಿ ಇದೆ. ಹಾಗಾಗಿ ಇವತ್ತು ಅಥವಾ ನಾಳೆ ಭಾರತ POK ಮೇಲೆ ಅಟ್ಯಾಕ್ ಮಾಡಿದ್ರೆ ಅದಕ್ಕೆ ಯಾವುದೇ ಅಚ್ಚರಿ ಪಡಬೇಕಾಗಿಲ್ಲ. ಆ ನಿಟ್ಟಿನಲ್ಲಿ ಪಾಕಿಸ್ತಾನ ಕೂಡ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಯಾಕಂದ್ರೆ ಯಾವಾಗ ಭಾರತ ಅಟ್ಯಾಕ್ ಮಾಡುತ್ತೆ ಅನ್ನೋದು ಸ್ವತಃ ಭಾರತ ಅನೇಕ ರಾಜಕಾರಣಿಗಳಿಗಾಗ್ಲಿ, ಭಾರತ ಅನೇಕ ಅಧಿಕಾರಿಗಳಿಗೆ ಗೊತ್ತಿರೋದಿಲ್ಲ. ಅಂತ ಒಂದು ಸಿಗ್ನಲ್ ಅನ್ನ ರಾತ್ರೋರಾತ್ರಿ ಗೃಹ ಇಲಾಖೆ ಕೊಡುವಂತ ಸಾಧ್ಯತೆ ಇದೆ. ಇವೆಲ್ಲವನ್ನ ನೋಡ್ತಾ ಇದ್ರೆ ಇದೀಗ ಭಾರತ ತನ್ನ ಸೇಡನ್ನ ತೀರಿಸಿಕೊಳ್ಳಿಕ್ಕೆ, 26 ಜನರ ಮಾರಣ ಹೋಮದ ಸಿಟ್ಟನ್ನು ತೀರಿಸಿಕೊಳ್ಳಿಕ್ಕೆ ಪಾಕಿಸ್ತಾನವನ್ನ ನೇರವಾಗಿ ಟಾರ್ಗೆಟ್ ಮಾಡಿದೆ. ಇನ್ನಾದ್ರೂ ಪಾಕಿಸ್ತಾನ ತನ್ನ ಕೆಟ್ಟ ಬುದ್ಧಿಯಿಂದ ಬುದ್ಧಿ ಕಲಿತಿಲ್ಲ ಅಂದ್ರೆ ಇಡೀ ಪಾಕಿಸ್ತಾನವೇ ಸರ್ವನಾಶ ಆಗೋದ್ರಲ್ಲಿ ಯಾವುದೇ ಅಚ್ಚರಿ ಇಲ್ಲ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.